ತ್ರಿವಿಧಿ ದಾಸೋಹಿಗಳು ಪದ್ಮಭೂಷಣ ಮಹಾಯೋಗಿಗಳಾದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ 119ನೇ ಜಯಂತಿ ಹಾಗೂ ಗುರುವಂದನಾ ಮಹೋತ್ಸವ ಹಾಗೂ 50ನೇ ವಾರ್ಷಿಕದ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮವು ದೊಡ್ಡ ಬೆಳವಂಗಲ ಹೋಬಳಿ ದೊಡ್ಡ ಹೆಜ್ಜಾಜಿ ಗ್ರಾಮದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿವಕುಮಾರ ಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ಜಯಂತ್ಯೋತ್ಸವದ ಅಂಗವಾಗಿ ಗ್ರಾಮಸ್ಥರಿಗೆ ಭೋಜನಾ ವ್ಯವಸ್ಥೆ ಮಾಡಲಾಯಿತು ಹಾಗೂ ಶ್ರೀ ಸಿದ್ಧಗಂಗಾ ಮಠದ ಕಲಾವಿದರಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಯಿತು. ಪ್ರತಿ ದಿವಸ ಸಂಜೆ ಎಲ್ಲರೂ ಸಹ ಭಗವಂತನ ದಿವ್ಯ ಆಶೀರ್ವಾದಕ್ಕೋಸ್ಕರ ಕಾತುರತೆಯಿಂದ ಕಾಯ್ತಾ ಇದ್ರು. ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ತಾ ಇದ್ರು. ಒಂದು ದಿವಸ ಇದೇ ತರ ಸಂಜೆಯ ಒಂದು ಪ್ರವಚನ ಕಾರ್ಯಕ್ರಮ ನಡೀತಾ ಇತ್ತು. ಸುದೀರ್ಘವಾಗಿ ಬದುಕಿನ ವಿಚಾರವಾಗಿ ಬುದ್ಧ ಅನೇಕ ಸಂದೇಶವನ್ನ ಅವತ್ತಿನ ಸಂಜೆಯ ಸಮಯದಲ್ಲಿ ಆಶೀರ್ವಾದ ಪೂರ್ವಕವಾಗಿ ನೀಡುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಒಬ್ಬ ಶ್ರೋತೃ ವರ್ಗದವನಿಗೆ ಒಂದು ಪ್ರಶ್ನೆ ಉದ್ಭವ ಆಯಿತು. ಉದ್ಭವ ಆದಂತ ಪ್ರಶ್ನೆ ಯಾವುದು ಅಂತಂದ್ರೆ ಮನುಷ್ಯನ ಆಯಸ್ಸು ಎಷ್ಟು ಅಂತಕ್ಕಂಥದ್ದು. ನೇರವಾಗಿ ನಿಂತ್ಕೊಂಡು ಭಗವಾನ್ ಬುದ್ಧರನ್ನ ಈ ಮಾತನ್ನ ಕೇಳ್ತಾರೆ, ಮನುಷ್ಯನ ಆಯಸ್ಸು ಎಷ್ಟು ಅಂತ. ಅದಕ್ಕೆ ಬುದ್ಧ ಒಂದು ಮಾತನ್ನ ಹೇಳ್ತಾರೆ, ನಾನು ಹೇಳುವುದಕ್ಕಿಂತ ಹೆಚ್ಚಾಗಿ ನನ್ನ ಮುಂದೆ ಕೂತಿರ್ತಾರಲ್ಲ ಉಳಿದವರು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮಾತನ್ನ ಕೇಳಿದಾಗ ಪ್ರತಿಯೊಬ್ಬರಿಗೂ ಪ್ರಶ್ನೆಯನ್ನ ಕೇಳ್ತಾರೆ, ಎಷ್ಟು ಮನುಷ್ಯನ ಆಯಸ್ಸು ಅಂತ. ನಾನು ಈಗ ಪ್ರಶ್ನೆಯನ್ನ ಕೇಳ್ಬೋದು, ಮನುಷ್ಯನ ಆಯಸ್ಸು ಎಷ್ಟು? ನಮ್ಮ ಹಿರಿಯರೆಲ್ಲ ಹೇಳಲು 100 ವರ್ಷ ಅಂತ ಹೇಳಿದ್ರು. ಇನ್ ಕೆಲವರು ಮನಸ್ಸು ಹೇಳ್ತಾ ಇದೆ ಒಂದು 85 ವರ್ಷ ಇರ್ಬೋದು ಅಂತ. ತುಂಬಾ ಆಕ್ಟಿವ್ ಆಗಿದ್ದಾರೆ ಅವರು. ಅವ್ರು ಹೇಳ್ತಾ ಇದ್ದಾರೆ 75 ವರ್ಷ ಅಂತ. ಈಗ ಒಂದ್ ಸ್ವಲ್ಪ ಯುವಕರನ್ನ ಕೇಳಿ, ಅವ್ರ ಕಾಲ ಎಲ್ಲ ಮುಗ್ದೋಯ್ತು, ನಮ್ಮ ಕಾಲ ಏನಿದ್ರು ಒಂದ್ 60 ವರ್ಷ ಅಂತ ಹೇಳ್ತಾರೆ. ಅಂದ್ರೆ ಅದೇ ರೀತಿಯಾದಂತಹ ಉತ್ತರಗಳು ಸಹ ಬುದ್ಧನಿಗೆ ಸಿಕ್ಕಿತ್ತು. ಪ್ರತಿಯೊಬ್ಬರು ಆಯಸ್ಸನ್ನ ಹೇಳಿದಾಗ ಒಂದು ಮುಗುಳ್ನಗೆ ಬೀರ್ತಾ ಇದ್ರು ಬುದ್ಧ. ಆಗ ಪ್ರಶ್ನೆಯನ್ನ ಕೇಳಿದವ್ರಿಗೆ ಅನ್ಸ್ತು, ಮತ್ತೆ ನಿಂತ್ಕೊಂಡು ಹೇಳ್ತಾನೆ, ಇವರು ನೀಡಿದಂತ ಉತ್ತರ ಯಾವುದೂ ಸಹ ಸಮಂಜಸವಾಗಿಲ್ಲ ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ನಿಮ್ಮ ನಗುವೆ ಸೂಚನೆಯನ್ನು ಕೊಡ್ತಾ ಇದೆ. ನಿಮ್ಮ ಮಾತುಗಳಲ್ಲೇ ಮನುಷ್ಯನ ಆಯಸ್ಸು ಎಷ್ಟು ಅಂತ ಕೇಳಬೇಕು ಅಂತ ಆಸೆ ಉಂಟಾಗಿದೆ ಅಂತ ಹೇಳಿದಾಗ 21ನೇ ಶತಮಾನ ಅವರ ಒಂದು ಕಾಲಘಟ್ಟ. 19, 20 ಈ ಶತಮಾನಗಳು ಒಂದು ಸುವರ್ಣ ಯುಗದಲ್ಲಿ ಬರೆದಿಡುವಂತ ಶತಮಾನ. ಅವರ ಕಾಲದಲ್ಲಿ ನಾವೆಲ್ಲ ಇದ್ವಲ್ಲ ಅಂತೇಳಿ ಭಾವಿಸುವಂತ ಒಂದು ದಿನಗಳು. ಬಹಳ ದೊಡ್ಡ ವ್ಯಕ್ತಿತ್ವ. ಅವ್ರು ಯಾವ ವರ್ಗ ಧರ್ಮ ಏನನ್ನು ಕೇಳ್ತಿರ್ಲಿಲ್ಲ. ಈ ಭಾಗದಲ್ಲಿ ಈ 2-3 ಜಿಲ್ಲೆಗಳಲ್ಲಿ ಮತ್ತೇನಾದರೂ ವಿದ್ಯಾವಂತರಾಗಿದ್ದಾರೆ, ಬಹಳ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ. ದೇಶ ವಿದೇಶಗಳಲ್ಲಿ ನಮ್ಮ ಭಾರತದ ಭವ್ಯ ಪರಂಪರೆಯನ್ನ ಸಾರುವುದರ ಜೊತೆಗೆ ಪತಾಕೆಯನ್ನು ಆರಿಸಿದ್ದಾರೆ. ಹಾಗೆ ಅಂತ ಹೇಳಿದ್ರೆ ಶಿವಕುಮಾರ ಮಹಾಸ್ವಾಮಿಗಳವರ ಕೊಡುಗೆ ಬಹಳ ದೊಡ್ಡ. ಒಂದು ಸರ್ಕಾರವೂ ಮಾಡದೇ ಇರುವಂತ ಒಂದು ದೊಡ್ಡ ಕಾರ್ಯವನ್ನ ಮಹಾಸ್ವಾಮಿಗಳವರು ಮಾಡಿರುವಂಥದ್ದು. ಹಾಗಾಗಿ ಅವರು ವಿವಿಧ ದಾಸೋಹಿಗಳು, ಜ್ಞಾನವನ್ನ, ಅಕ್ಷರವನ್ನ, ಅನ್ನವನ್ನ ನಿರಂತರವಾಗಿ ದಯಪಾಲಿಸುವಂಥದ್ದು. ಬೆಳಿಗ್ಗೆ ಅವರು ಪೂಜೆ ಮುಗಿಸಿ 5:30 ಕಾರ್ಯಕ್ರಮಗಳು ಶುರು ಮಾಡಿದ್ರೆ 10, 11, 12 ಗಂಟೆಗೆಲ್ಲ ಕಾರ್ಯಕ್ರಮವನ್ನ ಮುಗಿಸಿ ಮತ್ತೆ ಒಂದು ಮಠದಲ್ಲಿ ತಮ್ಮ ಜವಾಬ್ದಾರಿಗಳನ್ನ ನೋಡಿ ಮತ್ತೆ ಪೂಜೆಗೆ ಹೋದ್ರೆ ಮತ್ತೆ ಪೂಜಾ ನಿಷ್ಠೆ 3-4 ಗಂಟೆ 5-6 ಗಂಟೆ ಅವ್ರ ಪೂಜೆಯನ್ನು ನೋಡೋದಂಥದ್ದೇ ಒಂದು ದೊಡ್ಡ ವೈಭವ. ಅವರೆಲ್ಲ ಬಸವಣ್ಣವರ ಮುಂದುವರೆದ ಅಧ್ಯಾಯ.
ಅವರ ತತ್ವಗಳನ್ನು, ಆದರ್ಶವನ್ನು, ಅವರ ವಿಚಾರಧಾರೆಯನ್ನು ನಿರಂತರವಾಗಿ ನಾಡಿನಾದ್ಯಂತ ಪಸರಿಸುವುದಕ್ಕೆ ಕಾರಣರಾದಂಥವರು ಶಿವಕುಮಾರ ಮಹಾಸ್ವಾಮಿ. ಬಸವಣ್ಣವರು ಚಿಂತನೆ ಬಹಳ ದೊಡ್ಡದು. ಬಸವಣ್ಣವರು ಯಾವುದೇ ಒಂದು ಕಟ್ಟುಪಾಡಿಗೆ ಅಥವಾ ಒಂದು ಸಣ್ಣ ಆಯಾಮಕ್ಕೆ ಸಿಗುವಂಥವರಲ್ಲ. ಅವರು ಧರ್ಮ ಮತ್ತು ವರ್ಗವನ್ನ ಮೀರಿದಂಥವರು. ಅವರ ವಿಚಾರಧಾರೆಗಳು ಎಲ್ಲ ಕಾಲಮಾನಕ್ಕೂ ಕೂಡ ಪ್ರಸ್ತುತ. ಇದು ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡ ಹೆಜ್ಜಾಜಿ ಗ್ರಾಮ. ಅನಾದಿ ಕಾಲದಿಂದ ಬಹಳ ಸಿದ್ಧಗಂಗಾ ಶ್ರೀ ಕ್ಷೇತ್ರಕ್ಕೂ ಮತ್ತು ಈ ಹಳ್ಳಿಗೂ ಅವಿನಾಭಾವ ಸಂಬಂಧ. ಶ್ರೀ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿದಂತಹ ಸುಮಾರು 225 ಜನಕ್ಕೂ ಹೆಚ್ಚು ಜನರು ಶಿಕ್ಷಕರೇ ಇದ್ದಾರೆ. ಅದರಲ್ಲಿ ಕೆಲವರು ಅಭಿಯಂತರರಿದ್ದಾರೆ, ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದಂತಹ ಮಹಾಶಯರಿದ್ದಾರೆ. ಮತ್ತು ವಿದ್ಯಾಭ್ಯಾಸ ಮಾಡಿದಂಥ ಅನೇಕ ಜನರು ತಮ್ಮ ಭವಿಷ್ಯದ ಬದುಕನ್ನು ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ. ಇವತ್ತು ಈ ಗ್ರಾಮ ಬೆಳವಣಿಗೆ ಆಗಬೇಕಾದ್ರೆ ಮತ್ತು ಪ್ರಗತಿ ಕಾಣಬೇಕಾದ್ರೆ ಸಿದ್ಧಗಂಗಾ ಮಠ ಒಂದು ರೀತಿ ಪರೋಕ್ಷವಾಗಿ ನಮಗೆಲ್ಲರಿಗೂ ಸಹಾಯ ಮತ್ತು ಸಹಕಾರವನ್ನು ನೀಡಿದೆ ಅಂತಲೇ ಹೇಳಬೇಕು. ಶ್ರೀಯುತ ಯಾರೋ ಎಚ್ ಬಿ ಗಂಗಾಧರಯ್ಯನವರು ನಮ್ಮ ಇದೇ ಗ್ರಾಮದಲ್ಲಿ ಜನಿಸಿದಂಥ ಒಬ್ಬ ಶಿಕ್ಷಕರು. ಅವರು ಸಿದ್ಧಗಂಗಾ ಡಿ.ಎಡ್ ಕಾಲೇಜಿನ ಪ್ರಾಂಶುಪಾಲರಾಗಿ ಸುಮಾರು ವರ್ಷಗಳ ಕಾಲ ಇದ್ದರು. ಮತ್ತು ಪರಮಪೂಜ್ಯರ ಏನು ಗ್ರಾಮೀಣ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಜನರ ಬದುಕು ಹಸನು ಮಾಡಬೇಕು ಅನ್ನೋ ಉದ್ದೇಶದಿಂದ ಏನವರು ಗ್ರಾಮೀಣ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ರು. ಅದರಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಿಜ್ಜಳನ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಗ್ರಾಮೀಣ ಜನರ ಕಲಾಸಕ್ತರ ಪಾತ್ರಕ್ಕೆ ಅವರು ಕೃಪೆಗೆ ಪಾತ್ರರಾಗಿದ್ದಾರೆ. ಶ್ರೀಯುತರು ಶ್ರೀಮಠದಲ್ಲೇ ಸೇವೆ ಸಲ್ಲಿಸಿ ಅಲ್ಲೇ ಇದ್ದರು. ನಂತರ ಈ ಊರಿನ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಸಿದ್ದರಪ್ಪನವರು ಅಪಾರವಾದ ಶ್ರೀಮಠದೊಳಗೆ ಸಂಪರ್ಕ ಹೊಂದಿದ್ದರು. ಮತ್ತು ಎಚ್ ಬಿ ನಂಜಪ್ಪನವರು, ಬಸವರಾಜರವರು, ಮತ್ತು ರಾಮಕೃಷ್ಣಯ್ಯನವರು ಮತ್ತು ಇನ್ನೂ ಅನೇಕ ಮುಖಂಡರು ಶ್ರೀಮಠದೊಡನೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದರು. ಪರಮಪೂಜ್ಯರು ಆಗಾಗ್ಗೆ ಈಗಲ ಶಿವಕುಮಾರ ಸ್ವಾಮೀಜಿಯವರು ಮಾತ್ರ ಅಲ್ಲ, ಉದ್ದಾನ ಶಿವಯೋಗಿಗಳು ಸಹ ಈ ಊರಿಗೆ ವಿಜಯಂಗೈಸಿ ಈ ಊರಿನ ಮಕ್ಕಳು ಓದಬೇಕಾಗಿ ಅವರಿಗೆ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ತುಂಬಿದಂತಹ ಸುಮಾರು 60-70 ವರ್ಷಗಳ ಹಿಂದಿನ ಮಾತು. ಅವರು ಸಹ ಈ ಊರಿನ ಬಗ್ಗೆ ಗ್ರಾಮದ ಬಗ್ಗೆ ತುಂಬ ಅಭಿಮಾನವನ್ನು ಹೊಂದಿದ್ದರು. ಅದೇ ಥರ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಸಹ ಈ ಊರಿನ ಅನೇಕ ಜನರು, ಶಿಕ್ಷಕರು ವಿದ್ಯಾವಂತರಾಗೋದಕ್ಕೆ ಬಹಳ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ನೀಡಿದರು. ಆ ನಿಟ್ಟಿನೊಳಗಡೆ ಇವತ್ತು ಈ ಗ್ರಾಮ ಇಷ್ಟೆಲ್ಲ ಬೆಳೆದಿದೆ, ಪ್ರಗತಿ ಹೊಂದಿದೆ. ಮತ್ತು ಈ ನಮ್ಮ ದೊಡ್ಡಬಳ್ಳಾಪುರ ತಾಲ್ಲೂಕಿನಲ್ಲಿ ವಿಶೇಷವಾದ ಒಂದು ಹೆಸರಿದೆ ಅನ್ನೋದಕ್ಕೆ ಕಾರಣ ಪರಮಪೂಜ್ಯರು ಪರೋಕ್ಷವಾಗಿ ಕಾರಣ ಅಂತ ಒಂದು ನಂಬಿಕೆ ಮತ್ತು ವಿಶ್ವಾಸ ನಮ್ಮಲ್ಲಿದೆ. ಎಲ್ಲ ಇವತ್ತಿಗೂ ಸಹ ಆ ಜನರೆಲ್ಲರೂ ಯಾವುದೇ ಜನಾಂಗ ಇರ್ಬೋದು ಅಥವಾ ಧರ್ಮ ಇರ್ಬೋದು, ಅವರೆಲ್ಲರೂ ಸಹ ವಿಶೇಷವಾದ ಕಾಳಜಿಯನ್ನು, ಭಕ್ತಿಯನ್ನು, ಅಭಿಮಾನವನ್ನು, ಪ್ರೀತಿಯನ್ನು ಜನರು ಹೊಂದಿದ್ದಾರೆ. ಪರಮಪೂಜ್ಯರು ಅದೇ ಥರ ಈ ಒಂದು ಗ್ರಾಮದ ಬಗ್ಗೆ, ಸುತ್ತಮುತ್ತಲಿನ ಗ್ರಾಮದ ಬಗ್ಗೆ ವಿಶೇಷವಾದ ಅಭಿಮಾನವನ್ನು, ಕಾಳಜಿಯನ್ನು, ಕಳಕಳಿಯನ್ನು ಹೊಂದಿದ್ದರು. ಅವರಿಗೆ ಇವತ್ತಿಗೂ ಸಹ ನಾವು ಚಿರಋಣಿಯಾಗಿರ್ತೇವೆ. ನಮ್ಮ ಬದುಕು ಕಟ್ಟಿಕೊಳ್ಳೋದಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಸಹ ಅದೇ ರೀತಿಯಾಗಿರ್ತಕ್ಕಂಥ ವಾತ್ಸಲ್ಯವನ್ನು, ಪ್ರೀತಿಯನ್ನು, ಕಾಳಜಿಯನ್ನು, ಕಳಕಳಿಯನ್ನು ಈ ಸುತ್ತಮುತ್ತಲಿನ ಗ್ರಾಮಗಳ ಬಗ್ಗೆ ವಿಶೇಷವಾಗಿ ಹೊಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳು, ಪರಮಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳು, ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನಿರಾಜ್, ಕೈಗಾರಿಕಾ ಉದ್ಯಮಿಗಳಾದ ವಿಜಯ್ ಕುಮಾರ್, PLD ಬ್ಯಾಂಕ್ನ ಅಧ್ಯಕ್ಷರಾದ ನಾರಾಯಣಸ್ವಾಮಿ, ದೊಡ್ಡ ಬೆಳವಂಗಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ
ಶ್ರೀಧರ್ ಹಾಗೂ ದೊಡ್ಡ ಹೆಜ್ಜಾಜಿ ಗ್ರಾಮಸ್ಥರು ಮತ್ತು ಬಸವ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ.